ಎಲ್ಲರಿಗೂ ನಮಸ್ತೆ. ನೀವು 3 ಮಂತ್ಸ್ ಹಿಂದೆ ಇವ್ರ ವಿಡಿಯೋ ನೋಡಿರ್ತೀರಾ ಆಯ್ತಾ. ಯೂಟ್ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದರೆ ಇವರು 3 ಮಂತ್ಸ್ ಬ್ಯಾಕ್ ಇವ್ರ ವಿಡಿಯೋ ನೋಡಿರ್ತೀರಾ ಆಯಿತಾ. ಅಂದರೆ ಏನಕ್ಕೆ ಬಂದಿದ್ರು ಅಂದರೆ ರಜೆ ಟೈಮಲ್ಲಿ ನವೋದಯ ಕೋಚಿಂಗ್ ಸೇರಿಸ್ಬೇಕು ಅಂತ ಬಂದಿದ್ರು ಅವರು ಇಲ್ಲಿಗೆ. ಎಷ್ಟು 155 ಕಿಲೋಮೀಟರ್ ಎಷ್ಟು? 100 ಕಿಲೋಮೀಟರ್ ಆಯ್ತದೆ ಅಪ್ ಅಂಡ್ ಡೌನ್. ಹಾಂ, ಅಪ್ ಅಂಡ್ ಡೌನ್ ಒಂದು 110 ಕಿಲೋಮೀಟರ್. 110 ಕಿಲೋಮೀಟರ್ ಆಗುತ್ತೆ ಅಪ್ ಅಂಡ್ ಡೌನ್. ಇಲ್ಲಿಂದ ಚಿನಕುರುಳಿ ಅಂತ ಪಾಂಡುಪುರದ ಹತ್ರ ಚಿನಕುರುಳಿ, ಪಾಂಡುಪುರಕ್ಕೆ ಹೋಗ್ಬೇಕು, ಅದಾದ್ಮೇಲೆ ಚಿನಕುರುಳಿ ಹೋಗ್ಬೇಕು, ಚಿನಕುರುಳಿ ಆದ್ಮೇಲೆ ಇನ್ಯಾವುದೋ ಒಂದು ಹಳ್ಳಿ. ಗ್ರಾಮ ಅಂತ ಹೇಳೋರು ಹಳ್ಳಿ. ಅರೌಂಡ್ 110 ಕಿಲೋಮೀಟರ್ ಆಗುತ್ತೆ. ಬರಕ್ಕೆ 55 ಕಿಲೋಮೀಟ್ರು, ಹೋಗಕ್ಕೆ 55 ಕಿಲೋಮೀಟರ್, 110 ಕಿಲೋಮೀಟರ್ ಆಗುತ್ತೆ. ಆಗ ನಾನೇ ಹೇಳಿದ್ದು, ಆ ವಿಡಿಯೋ ನೋಡಿದ್ರೆ ಇದು ರಿಪಿಟೇಷನ್ ಅಂತ ಅನ್ಸುತ್ತೆ ನಿಮಗೆ. ಹೇಳ್ದೆ ಸುಮ್ಮನೆ ಅಲ್ಲಿ ತನಕ ಏನು ಬರ್ತೀರಾ, ಮನೇಲೆ ಕೂತ್ಕೊಂಡು ಮಕ್ಕಳು ಓದಿದ್ರು ಏನೋ ನವೋದಯ ಪಾಸ್ ಆಗ್ತಾರೆ. ಆಲ್ರೆಡಿ 8 ಜನ ಲಾಸ್ಟ್ ಇಯರ್ ಪಾಸ್ ಆಗಿದ್ದಾರೆ. ನೀವು ಒಂದು ಪ್ರಯತ್ನ ಮಾಡಿ, ಪ್ರತಿದಿನ ಬರೋ ಅವಶ್ಯಕತೆ ಇಲ್ಲ, ಈವನ್ ವೀಕೆಂಡು ಬರೋ ಅವಶ್ಯಕತೆ ಇಲ್ಲ ಅಂತ ಇವ್ರ ಹತ್ರ ಹೇಳಿದ್ದೆ. ಶನಿವಾರ ಭಾನುವಾರ ಬರ್ತೀನಿ ಅಂತ ಹೇಳಿದ್ರು. ಶನಿವಾರ ಭಾನುವಾರನೂ ಬರೋ ಅಗತ್ಯ ಇಲ್ಲ, ಅಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲಿ, ನೋಟ್ಸ್ ಎಲ್ಲ ವರ್ಕ್ ಬುಕ್ ಎಲ್ಲ ತೊಗೊಂಡು ಜೆರಾಕ್ಸ್ ತೊಗೊಂಡು ಅಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲಿ ಅಂತ ಹೇಳಿದ್ದೆ. ಅದೇ ರೀತಿ ಮಾಡಿದ್ದಾರೆ, ಜಸ್ಟ್ ಫಾಲೋ ಮಾಡಿದ್ದಾರೆ. ಆಲ್ಮೋಸ್ಟು ಸುಮಾರು ಪೇರೆಂಟ್ ಏನು ಗೊತ್ತಾ, ಖುಷಿ, ಯಾವುದೋ ಒಂದು ಜೋಶಲ್ಲಿ ಬರ್ತಾರೆ, ಮಾತಾಡ್ತಾರೆ, ಆಮೇಲೆ ವಾಪಸ್ ಹೋಗ್ತಾರೆ, ವಾಪಸ್ ರಿಟರ್ನ್ ಬರಲ್ಲ. ಇವತ್ತು ನಾನು ನೋಡ್ತೀನಿ ಭಾಗ ತೆಗೆದು ಎಲ್ಲೋ ನೋಡಿದ್ದೀನಲ್ಲ ಈ ಮಗು ಮುಖನ ಅಂತ ಅನ್ಕೋತೀನಿ. ಅವ್ರು ನೋಡಿದ್ ಎಲ್ಲೋ ನೋಡಿದ್ದೀನಿಲ್ಲ ಅಂತ ಅನ್ಸು. ಆಮೇಲೆ ಹೇಳಿದ್ರು ಚಿನಕುರುಳಿ ಅಂತ, ಆಮೇಲೆ ನೆನಪಾಗಿತ್ತು. ಸೊ ಇವತ್ತು ಬಂದಿದ್ದಾರೆ, 3 ತಿಂಗಳು ಬಿಟ್ಕೊ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಅಂದರೆ ನಾನೊಂದು ಮೆಸೇಜ್ ಹಾಕಿದೆ. ಏನಂದರೆ ಯಾರು 20 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀರಾ ನವೋದಯ ಸಿಲೆಬಸ್ಸು, ಅವರು ನನಗೆ ಫೋನ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮುಂದೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಬಂದಿದ್ದಾರೆ. ನೋಡಿ, 3 ಮಂತ್ಸಲ್ಲಿ ನವೋದಯ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಮ್ಯಾಥಮೆಟಿಕ್ಸ್ ಸಿಲೆಬಸ್ನ 90 ಡೇಸಲ್ಲಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, 90 ಡೇಸಲ್ಲಿ ನವೋದಯ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ನಾನು ಆಫ್ಲೈನಲ್ಲಿ ಪಾಠ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅರೌಂಡ್ 50% ಅಷ್ಟೇ ಕಂಪ್ಲೀಟ್ ಮಾಡಿರೋದು. ಈ ಮಗು 100% ಸಿಲೆಬಸ್ ಕಂಪ್ಲೀಟ್ ಮಾಡಿದೆ ಆಯಿತಾ. ಈಗ ಜಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಷ್ಟೇ. ನೋಡಿ, ಜಸ್ಟ್ ಡಿಫರೆನ್ಸ್ ನೋಡಿ. ನಾನು ಆಫ್ಲೈನಲ್ಲಿ ಪಾಠ ಮಾಡ್ತಾ ಇದ್ದೀನಿ ಒಂದು 15 ಮಕ್ಕಳಿಗೆ, ನನ್ನ ಕೈಲಿ ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಆದರೆ ಯೂಟ್ಯೂಬಲ್ಲಿ ಇವರು ಆಲ್ರೆಡಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಕಂಪ್ಲೀಟ್ 20 ಚಾಪ್ಟರ್ನ ಕಂಪ್ಲೀಟ್ ಮಾಡಿಬಿಟ್ಟು ಮುಂದೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಬಂದು ನಿಂತಿದ್ದಾರೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ ಒಂದು 15 ಮಕ್ಕಳು ಬರ್ತಾರೆ, 15 ಮಕ್ಕಳು 15 ಸ್ಪೀಡಲ್ಲಿ ಇರ್ತಾರೆ. ಸೊ ಒಂದು ಆ್ಯಾವ್ರೇಜಲ್ಲಿ ಪಾಠ ಮಾಡಬೇಕಾಗುತ್ತೆ. ನನ್ನ ಸ್ಪೀಡ್ ಒಂದು ಆ್ಯಾವ್ರೇಜ್ ಆಗುತ್ತೆ. 15 ಮಕ್ಕಳು, ಒಬ್ಬರು ತುಂಬ ಫಾಸ್ಟ್ ಇದ್ದಾರೆ, ಒಬ್ಬರು ತುಂಬ ಸ್ಲೋ ಇರ್ತಾರೆ, ಇನ್ನೊಬ್ಬರು ಮೀಡಿಯಮ್ ಲೆವೆಲ್ ಇರ್ತಾರೆ. ಸೊ ಇವರೆಲ್ಲರದ್ದು ಆ್ಯಾವ್ರೇಜ್ ತೊಗೊಂಡು ನಾನು ಪಾಠ ಮಾಡಬೇಕಾಗುತ್ತೆ. ಎಲ್ಲರಿಗೂ ಅರ್ಥ ಮಾಡಬೇಕಲ್ಲ, ಎಲ್ಲರಿಗೂ ಅರ್ಥ ಮಾಡಿಸ್ಬೇಕಲ್ಲ. ಸೊ ಅದಕ್ಕೆ ನಂದು ಏನಾಗಿದೆ, ಜಸ್ಟ್ 50% ಅಷ್ಟೇ ಸಿಲೆಬಸ್ ಕಂಪ್ಲೀಟ್ ಮಾಡಿರೋದು. ಇವ್ರು ಹೇಗೆ ಅಂದರೆ ಒಂದೊಂದು ಮಕ್ಕಳು ಒಂದೊಂದು ಸ್ಪೀಡಲ್ಲಿ ಇರ್ತಾರೆ. ಸೊ ನಾನು ಆಲ್ರೆಡಿ ಕಂಪ್ಲೀಟಾಗಿ ಪಾಠ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಇವ್ರ ಸ್ಪೀಡ್ ತಕ್ಕಂತೆ ಹೋಗ್ಬೋದು. ದಿನಕ್ಕೆ 5 ಲೆಕ್ಕನಾರು ಸಾಲ್ವ್ ಮಾಡ್ಬೋದು. ಇವ್ರು ಏನಾರು ರಜಾ ಭಾನುವಾರ ಗಿನ್ವಾರ ಹಬ್ಬ ಗಿಬ್ಬ ಏನಾರು ರಜಾ ಇದ್ರೆ 20 ಲೆಕ್ಕನಾರು ಸಾಲ್ವ್ ಮಾಡ್ಬೋದು, ಅಥವಾ 50 ಲೆಕ್ಕನಾರು ಮಾಡ್ಬೋದು. ವೀಕೆಂಡ್ ಶನಿವಾರ ಭಾನುವಾರ ಸೇರಿಕೊಂಡು 50 ಲೆಕ್ಕನಾರು ಮಾಡ್ಬೋದು. ಇಲ್ಲ, ಆ ಥರ ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದೊಂದು ಮಗು ಒಂದೊಂದು ಸ್ಪೀಡಲ್ಲಿ ಇರುತ್ತೆ ಆಯಿತಾ. ಮ್ಯಾಕ್ಸಿಮಮ್ 10ರಿಂದ 15 ಲೆಕ್ಕ ಸಾಲ್ವ್ ಮಾಡ್ಬೋದು. ಈ ಮಕ್ಕಳೆಲ್ಲ ಬೆಳಗಿಂದ ಸಾಯಂಕಾಲ ಗಂಟೆ ಸಾಲ್ವ್ ಮಾಡ್ಬೋದು. ಇದು ರೆಕಾರ್ಡೆಡ್ ವಿಡಿಯೋದು ಅಡ್ವಾಂಟೇಜು. ಇಲ್ಲೇ ಇದ್ದಾರೆ ರಿಯಲ್ ಲೈಫ್ ಎಕ್ಸಾಂಪಲ್ಲು. ನಾನು ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಆಫ್ಟರ್ 3 ಮಂತ್ಸ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರಲ್ಲ ಅಂತ ಖುಷಿ ಆಯಿತು, ಮತ್ತು ಶಾಕ್ ಆಯಿತು. ಶಾಕ್ ಏನು ಇಲ್ಲ, ಯಾಕೆಂದರೆ ಗೊತ್ತಲ್ಲ, ಸುಮಾರು ಜನ ಲಾಸ್ಟ್ ಇಯರ್ ಹೇಳಿದ್ರಲ್ಲ ಮಕ್ಕಳು, ಅದು ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಟ್ಟು ವಿತಿನ್ 5 ಮಂತ್ಸಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಟ್ಟು 50 ಮಾಡೆಲ್ ಪೇಪರ್ನ ರಿವಿಷನ್ ಮಾಡಿರೋ ಮಕ್ಕಳಿದ್ದಾರೆ. ಲಾಸ್ಟ್ ಟೈಮ್ 8 ಜನ ಪಾಸ್ ಆಗಿದ್ರಲ್ಲ, ಆ ಮಕ್ಕಳೆಲ್ಲ ಫೀಡ್ಬ್ಯಾಕ್ ಆ ಥರ ಬಂತು. ಸೊ ಈ ಮಗು ನೋಡಿದ್ರೆ ಆಬ್ವಿಯಸ್ಲಿ ಟ್ರೂ ಅಂತ ಅನ್ನಿಸ್ತು. ಜಸ್ಟ್ 3 ಮಂತ್ಸಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದಾರೆ, ಮನೆಯಲ್ಲೇ ಕೂತ್ಕೊಂಡು. ಈಗ ಮಾಡೆಲ್ ಪೇಪರ್ ಯಾವ ರೀತಿ ವರ್ಕ್ ಮಾಡೋದು ಅಂತ ಕೇಳ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಹೇಳ್ತೇನೆ, ಸುಮಾರು ಜನ ಫೋನ್ ಮಾಡ್ತೀನಿ ಅಂತ ಹೇಳಿದೆ, ಸಾರಿ ಫೋನ್ ಮಾಡೋಕ್ಕಾಗ್ತಾ ಇಲ್ಲ. ದಿನಕ್ಕೆ ಒಂದು 50 ಮೆಸೇಜ್ ಬರ್ತಾ ಇದೆ, ಒಂದು 25 ಕಾಲ್ 50 ಕಾಲ್ ಬರ್ತಾ ಇದೆ. ಎಲ್ಲರಿಗೂ ಫೋನ್ ಮಾಡೋಕ್ಕೆ ಹೋಗಿ ನನಗೆ ನಿಮ್ಗೆ ಯಾರಿಗೂ ಫೋನ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋಣ ಅಂತ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಆಯಿತಾ. ವರ್ಷಿಣಿ ಅಂದ್ಬಿಟ್ಟು ಆಯಿತಾ. ಇಲ್ಲಪ್ಪ ಐ ಡಿ ಕಾರ್ಡು. ಇದು ಯಾವ ಸ್ಕೂಲ್ ಇದು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕಿರಿಯ ಪ್ರಾಥಮಿಕ ಶಾಲೆ. ಯಾವೂರದು? ಕೆ ಮಂಚನಹಳ್ಳಿ ಅಂದ್ಬಿಟ್ಟು ಆಯಿತಾ. ಗೌರ್ಮೆಂಟ್ ಸ್ಕೂಲು, ಹೆಣ್ಮಗು ಆಯಿತಾ. ಇವರು ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ ಆಯಿತಾ. ಮಾಡೆಲ್ ಪೇಪರ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಬಂದಿದ್ದಾರೆ ಆಯಿತಾ. 20 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀರಪ್ಪ. 20 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರೆ ಜಸ್ಟ್ ರಿವಿಷನ್ ಮಾಡಿ. ರಿವಿಷನ್ ಯಾವ ರೀತಿ ಮಾಡಬೇಕು ಅಂದರೆ, ಚಾಪ್ಟರ್ ನಂಬರ್ 1 ನೋಡಿ. ರಿವಿಷನ್ ಯಾವ ರೀತಿ ಮಾಡಬೇಕು ಅಂದರೆ ನೋಡಿ, ಚಾಪ್ಟರ್ 1 ನಂಬರ್ ಸಿಸ್ಟಮ್ ಇದೆ. ನಂಬರ್ ಸಿಸ್ಟಮಲ್ಲಿ ಏನೇನು ಫಾರ್ಮುಲಾ ಇದೆ ಎಲ್ಲ ರೀಕಾಲ್ ಮಾಡ್ಕೋಬೇಕು ಆಯಿತಾ. ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕೆ ಮುಂಚೆನೆ ಆಯಿತಾ. ಅದೆಲ್ಲ ಫಾರ್ಮುಲಾ ಎಲ್ಲ ಬರ್ಸಿದ್ದೀನಲ್ಲ, ಇಲ್ಲೇ ಇದೆ ಆಯಿತಾ. ನ್ಯಾಚುರಲ್ ನಂಬರು, ಆಡ್ ನ್ಯಾಚುರಲ್ ನಂಬರು, ಈವನ್ ನ್ಯಾಚುರಲ್ ನಂಬರು ಎಲ್ಲ ಪೇಜ್ ನಂಬರ್ 14 ಇದೆ. ಪೇಜ್ ನಂಬರ್ 14 ಫಾರ್ಮುಲಾ ಇದೆ.
ಚಾಪ್ಟರ್ ನಂಬರ್ 1 ಅಲ್ಲಿ ಯಾವ್ಯಾವ ಫಾರ್ಮುಲಾ ಇದೆ ಅದನ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ ರೀಕಾಲ್ ಮಾಡ್ಕೋಬೇಕು ಆಯ್ತಾ. ಚಾಪ್ಟರ್ ನಂಬರ್ 2 ಬೇಸಿಕ್ ಆಪರೇಷನ್ ಅಥವಾ ಗಣಿತ ಕ್ರಿಯೆಗಳು, ಅದರಲ್ಲಿ ಬೊಡ್ಮಾಸ್ ರೂಲ್ ಅಂತ ಬರುತ್ತೆ, ಅದನ್ನ ರೀಕಾಲ್ ಮಾಡ್ಕೋಬೇಕು. ಯಾವ ಸ್ಟೆಪ್ ತರ ಯಾವಾದ್ಮೇಲೆ ಯಾವ ಸ್ಟೆಪ್ ಬರುತ್ತೆ ಅದನ್ನೆಲ್ಲ ಬೊಡ್ಮಾಸ್ ರೂಲ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನ ರೀಕಾಲ್ ಮಾಡ್ಕೋಬೇಕು. ಅದಾದ್ಮೇಲೆ ಡಿವಿಸಿಬಿಲಿಟಿ ರೂಲ್, ನಂಬರ್ 2 ಡಿವಿಸಿಬಿಲಿಟಿ, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6, ನಂಬರ್ 7, ನಂಬರ್ 8, ನಂಬರ್ 11 ಅಲ್ಲಿ ತನಕ ಡಿವಿಸಿಬಿಲಿಟಿ ರೂಲ್ ರೀಕಾಲ್ ಮಾಡ್ಕೋಬೇಕು ಮಾಡೆಲ್ ಪೇಪರ್ ಸಾಲ್ವ್ ಮಾಡೋಕೆ ಮುಂಚೆನೆ ಆಯ್ತಾ. ನೆಕ್ಸ್ಟ್ ಅದಾದ್ಮೇಲೆ ಡೆಸಿಮಲ್ ಫ್ರಾಕ್ಷನ್ ಆಯ್ತಾ. ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಯಾಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಥವಾ ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿಯಾಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅದೆಲ್ಲ ರೀಕಾಲ್ ಮಾಡ್ಕೋಬೇಕು. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅದೆಲ್ಲ ಜಸ್ಟ್ ರೀಕಾಲ್ ಮಾಡ್ಕೋಬೇಕು. ಅದಾದ್ಮೇಲೆ ಪರ್ಸೆಂಟೇಜ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಇದೆ, ಫಾರ್ಮುಲಾ ಸಿಂಗಲ್ ಫಾರ್ಮುಲಾ ತಗೊಂಡು ಕಂಪ್ಲೀಟ್ ಚಾಪ್ಟರ್ ಮಾಡಿದ್ದೀನಿ. ಫಾರ್ಮುಲಾ ನೆನ್ಪಿಟ್ಕೋಬೇಕು, ಗೊತ್ತಿದೆಯದು SP = ಆಯ್ತಾ ಒಂದು ಲೈನು ಮೇಲ್ಗಡೆ 100 ಕೆಳಗಡೆ 100 ಆಯ್ತಾ. ಪ್ರಾಫಿಟ್ ಇದ್ರೆ +P, ಲಾಸ್ ಇದ್ರೆ -L, ಬ್ರಾಕೆಟ್ ಕ್ಲೋಸ್ ಮಾಡಿಬಿಟ್ಟು ಇಂಟು CP ಕಾಸ್ಟ್ ಪ್ರೈಸ್ ಗೊತ್ತಾಯ್ತಾ. ಈ ರೀತಿ ರೀಕಾಲ್ ಮಾಡ್ಕೋಬೇಕು ಆಯ್ತಾ. ಅದಾದ್ಮೇಲೆ ರೌಂಡಿಂಗ್ ಆಫ್ ನಂಬರು ಆಯ್ತಾ. ಡೆಸಿಮಲ್ ಇದ್ರೆ ಯಾವ ರೀತಿ ರೌಂಡ್ ಆಫ್ ಮಾಡಬೇಕು, ಮತ್ತೆ ಯಾವುದು ಜಸ್ಟ್ ನಂಬರ್ ಇದ್ರೆ ಯಾವ ರೀತಿ ರೌಂಡ್ ಆಫ್ ಮಾಡಬೇಕು ಅದನ್ನು ರೀಕಾಲ್ ಮಾಡಿ. ಮತ್ತೆ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಮು, ಮತ್ತೆ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ ಅದಾದ್ಮೇಲೆ ಇದೆಲ್ಲ ಬರುತ್ತೆ. ಪ್ರೈಮ್ ನಂಬರು ಆಯ್ತಾ, ಕೋ ಪ್ರೈಮ್ ನಂಬರು, ಮತ್ತೆ ಇನ್ನೊಂದು ಯಾವುದಿತ್ತು ಟ್ವಿನ್ ಪ್ರೈಮ್ ನಂಬರು ಅಲ್ಲ, ಅದೆಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರ್ಬೇಕು. ಅದಾದ್ಮೇಲೆ ಯೂನಿಟ್ ಅಂಡ್ ಮೆಜರ್ಮೆಂಟು, KG GG ಎಲ್ಲ ಇದೆಯಲ್ಲ ಪ್ರಾಬ್ಲಮ್, ಜಸ್ಟ್ ಬೇಸಿಕ್ಸು. ಅದಾದ್ಮೇಲೆ ಸ್ಕ್ವೇರು, ಕ್ಯೂಬ್ ನಂಬರು, ಕ್ಯೂಬ್ ನಂಬರು, ಮತ್ತೆ ಪಾಲಿಗನ್, ಟ್ರಯಾಂಗಲ್ ಫಾರ್ಮುಲಾ, ಪೆರಿಮೀಟರ್ ಫಾರ್ಮುಲಾ, ಏರಿಯಾ ಫಾರ್ಮುಲಾ ಆಯ್ತಾ. ಎಲ್ಲ ಡಿಫ್ರೆಂಟ್ ಶೇಪ್ಸ್, ಮತ್ತೆ ಆ್ಯಂಗಲ್ಸ್, ಡಿಫ್ರೆಂಟ್ ಆ್ಯಂಗಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ್ಯಂಗಲ್ಸು, ಮತ್ತೆ ಗ್ರಾಫ್ ನೋಡ್ಕೊಂಡು ಯಾವ ರೀತಿ ಸಂಬಂಧ. ಇದೆಲ್ಲ 20 ಚಾಪ್ಟರ್ನ ಫಸ್ಟ್ ರೀಕಾಲ್ ಮಾಡ್ಕೋಬೇಕು. ಒಂದಿನ ಆಗುತ್ತೋ 2 ದಿನ ಆಗುತ್ತೋ, ಒಂದಿನ ಆಗುತ್ತಾ ಒಂದಿನದಲ್ಲಿ ಎಲ್ಲ ಚಾಪ್ಟರ್ ಆಲ್ರೆಡಿ 20 ಚಾಪ್ಟರ್ ಕಂಪ್ಲೀಟ್ ಮಾಡೋದಿನ ಒಂದಿನ ಕೂತ್ಕೊಂಡು ಜಸ್ಟ್ ಫಾರ್ಮುಲಾಸ್ ಅಲ್ಲ, ಫಾರ್ಮುಲಾ ಮತ್ತೆ ಕಾನ್ಸೆಪ್ಟ್ ಒಂದಿನದಲ್ಲಿ ರೀಕಾಲ್ ಮಾಡ್ಕೋಬೇಕು. ಫಸ್ಟ್ ರೀಕಾಲ್ ಮಾಡ್ಕೊಳ್ಳಿ ಆಯ್ತಾ. ಎಲ್ಲ ಫಾರ್ಮುಲಾ 20 ಚಾಪ್ಟರ್ ಇರೋ ಫಾರ್ಮುಲಾ ಕಾನ್ಸೆಪ್ಟ್ ಎಲ್ಲ ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ. ರೀಕಾಲ್ ಅಂದ್ರೆ ಯಾವ ರೀತಿ ಮಾಡೋದು, ಈಗ ಹೇಳಿದ್ನಲ್ಲ ಪ್ರಾಫಿಟ್ ಅಂಡ್ ಲಾಸ್ ಫಾರ್ಮುಲಾ, ಸೆಲ್ಲಿಂಗ್ ಪ್ರೈಸ್ = ಆಯ್ತಾ. ಸೆಲ್ಲಿಂಗ್ ಪ್ರೈಸ್ = ಒಂದು ಲೈನ್ ಹಾಕ್ಬೇಕು, ಮೇಲ್ಗಡೆ 100 ಕೆಳಗಡೆ 100 ಆಯ್ತಾ. ಅದಾದ್ಮೇಲೆ ಪ್ರಾಫಿಟ್ ಇದ್ರೆ +P ಅಂತ ಹಾಕ್ಬೇಕು, ಇನ್ ಕೇಸ್ ಲಾಸ್ ಇದ್ರೆ -L ಅಂತ ಹಾಕೋಬೇಕು, ಬ್ರಾಕೆಟ್ ಕ್ಲೋಸ್ ಮಾಡಬೇಕು ಇಂಟು ಕಾಸ್ಟ್ ಪ್ರೈಸ್. ನಾನು ಬೋರ್ಡಲ್ಲಿ ಪಾಠ ಮಾಡ್ಬೇಕಾದ್ರೆ ಇದೇ ರೀತಿ ಹೇಳಿದ್ದೀನಿ, ಸೊ ಇಲ್ಲೂ ಅದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ರೀಕಾಲ್ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಅರ್ಥ ಆಯ್ತಪ್ಪ. ಫಸ್ಟ್ ರೀಕಾಲ್ ಮಾಡ್ಕೊಳ್ಳಿ. ರೀಕಾಲ್ ಮಾಡ್ಕೊಂಡಾದ್ಮೇಲೆ ಬುಕ್ ನಂಬರ್ 4, 5 ಇದೆ, ವರ್ಕ್ ಬುಕ್ ನಂಬರ್ 4 ಇದೆ ಆಯ್ತಾ. ನಿಮಗೆಲ್ಲ PDF ಸೆಂಡ್ ಮಾಡಿದ್ದೀನಿ, ಸುಮಾರು 1000 ಜನಕ್ಕೆ PDF ನೋಟ್ಸ್ನ ಸೆಂಡ್ ಮಾಡಿದ್ದೀನಿ. ವರ್ಕ್ ಬುಕ್ ನಂಬರ್ 4 ಮತ್ತು 5 ಎರಡು ಕಂಬೈಂಡ್ ಆಗಿ ಸೆಂಡ್ ಮಾಡಿದ್ದೀನಿ ಆಯ್ತಾ. ವರ್ಕ್ ಬುಕ್ ನಂಬರ್ 4 ಮತ್ತು 5 51 ಮಾಡೆಲ್ ಕ್ವಶನ್ ಪೇಪರ್ನ ಕಂಬೈಂಡ್ ಆಗಿ ಸೆಂಡ್ ಮಾಡಿದ್ದೀನಿ ನಿಮಗೆಲ್ಲ ಆಯ್ತಾ. ಇಲ್ಲಿ ನಾನೇನು ಮಾಡಿದ್ದೀನಿ, ಸಪ್ರೇಟ್ ಮಾಡಿದ್ದೀನಿ. 25 ಮಾಡೆಲ್ ಪೇಪರ್ನ ವರ್ಕ್ ಬುಕ್ ನಂಬರ್ 4 ಇಟ್ಟಿದ್ದೀನಿ, ಇನ್ನು 25 ವರ್ಕ್ ಬುಕ್ ನಂಬರ್ 5 ಅಲ್ಲಿ ಇಟ್ಟಿದ್ದೀನಿ. ಈಗೇನು ಮಾಡಬೇಕು ಅಂದರೆ ರೀಕಾಲ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಮಾಡೆಲ್ ಪೇಪರ್ ಇದೆ, ಫಸ್ಟ್ ಮ್ಯಾಥಮೆಟಿಕ್ಸ್ ಮಾಡೆಲ್ ಪೇಪರಲ್ಲಿ 20 ಕ್ವಶನ್ಸ್ ಇದೆ ಆಯ್ತಾ. ಸೆಟ್ 1 ಅಂತ ಇದೆ, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಸೆಟ್ 1 ಅಂತ ಇದೆ. ಫಸ್ಟ್ 20 ಕ್ವಶನ್ನ ಮೊದಲನೇ ದಿನ ಟೆಸ್ಟ್ ತಗೋಬೇಕು ಆಯ್ತಾ. ಒಂದಿನ ಟೆಸ್ಟ್ ತಗೋಬೇಕು, ನೋಡ್ಕೋದಂತೆ ಮಾಡಬೇಕು ಆಯ್ತಾ. ಯಾವುದೋ ವಿಡಿಯೋ ನೋಡೋಕೆ ಹೋಗಬಾರ್ದು, ವಿಡಿಯೋ ಸ್ಟಾಪ್ ಮಾಡ್ಬೇಕು. ಇಲ್ಲಿಗೆ 20 ಚಾಪ್ಟರ್ ಮಾಡಿದ್ದೀರಾ ಅಂದ್ರೆ ಆಲ್ರೆಡಿ ನೀವೆಲ್ಲ ಕಲ್ತಿದ್ದೀರಾ, ಪುನಃ ವಿಡಿಯೋ ನೋಡ್ಕೊಂಡು ಹೋಗಬಾರ್ದು. ಫಸ್ಟ್ ಪ್ರಾಕ್ಟೀಸ್ ಸೆಟ್ ಇದೆ, ಸೆಟ್ 20 ಮ್ಯಾಥಮೆಟಿಕ್ಸ್ ಕ್ವಶನ್ ಇದೆ, 20 ಮ್ಯಾಥಮೆಟಿಕ್ಸ್ ಕ್ವಶನ್ ಟೆಸ್ಟ್ ತಗೋಬೇಕು ಆಯ್ತಾ. ಟೆಸ್ಟ್ ಇಲ್ಲೇ ಇದೆ, ಸ್ಪೇಸ್ ಇದೆ, ಕ್ವಶನ್ ಇದೆ, ಆನ್ಸರ್ ಇದೆ ಆಯ್ತಾ. ಜಸ್ಟ್ ಮತ್ತೆ ಟೆಸ್ಟ್ ಬರಿಬೇಕಾದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರಬೇಕು, ಡೀಟೇಲ್ ಸೊಲ್ಯೂಷನ್ ಬರಬೇಕು. ಯಾಕಂದ್ರೆ ನೀವು ಎಕ್ಸಾಮ್ ಇನ್ನ ರೆಡಿ ಆಗ್ತಾ ಇದ್ದೀರಾ, ಎಕ್ಸಾಮ್ ರೆಡಿ ಆಗ್ತಾರೆ ಅಂದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರಬೇಕು. ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಬರ್ಬಿಟ್ಟು ಆಮೇಲೆ ಫೈನಲ್ ಆನ್ಸರ್ನ ಈ ರೀತಿ ಸ್ಕ್ವೇರ್ ಬಾಕ್ಸ್ ಹಾಕಿ ಆಮೇಲೆ ಆಪ್ಷನ್ ಎನ, ಬಿನ, ಸಿನ, ಡಿನ ಅಂತ ಮಾರ್ಕ್ ಮಾಡಬೇಕು. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ತುಂಬ ಇಂಪಾರ್ಟೆಂಟು ಆಯ್ತಾ. ಮಕ್ಕಳು ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗಿಬಿಡ್ತಾರೆ ಈ ಥರ ಏನಾರ ಫಾಲೋ ಮಾಡಿದ್ರೆ. ಮಾಡಲ್ ಕ್ವಶನ್ ಪೇಪರ್ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಲೆಕ್ಕ ಹಾಕ್ಬಿಟ್ಟು ಸುಮ್ಮನೆ ಟಿಕ್ ಮಾಡ್ಕೊಂಡು ಹೊರಟೋಗ್ಬಾರ್ದು ಅರ್ಥ ಆಯ್ತಾ. ಪ್ರತಿಯೊಂದು ಕ್ವಶನ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿಬಿಟ್ಟು ಫೈನಲ್ ಆನ್ಸರ್ಗೆ ಸ್ಕ್ವೇರ್ ಬಾಕ್ಸ್ ಹಾಕ್ಬಿಟ್ಟು ಆಮೇಲೆ ಆಪ್ಷನ್ ಯಾವುದು ಆನ್ಸರ್ ಬರುತ್ತೆ ಆಪ್ಷನ್ನ ಟಿಕ್ ಮಾಡಬೇಕು. ಆ ರೀತಿ 20 ಕ್ವಶನ್ ಆನ್ಸರ್ ಮಾಡಬೇಕು ಆಯಿತಾ. 20 ಕ್ವಶನ್ ಆನ್ಸರ್ ಮಾಡಾದ್ಮೇಲೆ ಒನ್ಸ್ ಅಗೇನ್ ಸೆಟ್ ನಂಬರ್ 1 ಅಂದರೆ ವಿಡಿಯೋ ನಂಬರ್ 61 ಅಂತ ಅನಿಸುತ್ತೆ ಮಾಡೋ ಕ್ವಶನ್ ಪೇಪರ್. ವಿಡಿಯೋ ನಂಬರ್ 1 ನೋಡಿಕೊಂಡು ಆನ್ಸರ್ ಕೀ ನೋಡಿ, ಆನ್ಸರು ಸೊಲ್ಯೂಷನ್ ಎಲ್ಲ ನೋಡಿಕೊಂಡು ಸಾಲ್ವ್ ಮಾಡಿ ಆಯಿತಾ. ಸಾಲ್ವ್ ಮಾಡಾದ್ಮೇಲೆ 20 ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ನೋಡಿ, 20 ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ನೋಡಿ. ಅದಾದಮೇಲೆ ಮಿಸ್ಟೇಕ್ ಮಾಡಿರ್ತೀರಾ ನೀವು. ಆ್ಯಕ್ಚುಲಿ ಇವತ್ತು ಇವ್ರಿಗೆ ಟೆಸ್ಟ್ ಕೊಟ್ಟಿದ್ದೀನಿ, ಮಾಡಲ್ ಕ್ವಶನ್ ಪೇಪರ್ 1 ಟೆಸ್ಟ್ ಕೊಟ್ಟಿದ್ದೀನಿ. 20 ಕ್ವಶನ್ಗೆ 7 ಕರೆಕ್ಟ್ ಮಾಡಿದ್ದಾರೆ.
13 ಮಿಸ್ಟೇಕ್ ಮಾಡಿದರೆ 7 ಕರೆಕ್ಟ್ ಮಾಡಿದರೆ. ಆಯಿತಾ? ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಇದೇ ಥರ ಮಾಡ್ತಾರೆ. ಫಸ್ಟ್ ಟೈಮ್ 20 ಚಾಪ್ಟರ್ ಕಂಪ್ಲೀಟ್ ಮಾಡಿದ ತಕ್ಷಣ ಈ ರೀತಿ ಸಡನ್ನಾಗಿ ಬಂದರು. ನಾನು ಸಡನ್ನಾಗಿ ಬಂದಲ್ಲ, ಟೆಸ್ಟ್ ಕೊಟ್ಟೆ, 20 ಕ್ವಶನ್ಗೆ ಟೆಸ್ಟ್ ಕೊಟ್ಟೆ, 20 ಕ್ವಶನ್ಗೆ 7 ಮಾಡಿದೆ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಇದೇ ಥರ ಮಾಡ್ತಾರೆ. ಈ ಥರ ಕೊಟ್ಟರೆ 6, 7, 8 ಈ ರೀತಿ ಮಾರ್ಕ್ಸ್ ತೆಗಿತಾರೆ. ಈ 7 ಕ್ವಶನ್ಗೆ ಆನ್ಸರ್ ಮಾಡಿದಿರಪ್ಪ, 13 ಮಿಸ್ಟೇಕ್ ಮಾಡಿದ್ರ. 13 ಮಿಸ್ಟೇಕ್ನ ನೀವು ಸೊಲ್ಯೂಷನ್ನ ಇದು ಮಾಡಬೇಕು, ನೋಡ್ಕೋದಂತೆ ಸಾಲ್ವ್ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ಅದಾದ್ಮೇಲೆ ರೀಕಾಲ್ ಮಾಡ್ಕೋಬೇಕು. ಅರ್ಥ ಆಗ್ತದೆಯಾ? 13 ಮಿಸ್ಟೇಕ್ ಮಾಡಿದರೆ 13 ಮಿಸ್ಟೇಕ್ನು ಸ್ಟೆಪ್ ಬೈ ಸ್ಟೆಪ್ಪು ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡೋದ್ರೆ ರೀಕಾಲ್ ಮಾಡ್ಕೋಬೇಕು. ನೆಕ್ಸ್ಟ್ ಸಲ ಏನಾರು ಬಂದರೆ ಮಿಸ್ಟೇಕ್ನ ರಿಪೀಟ್ ಮಾಡಬಾರ್ದು. ಆಯಿತಾ? ರೂಲ್ ನಂಬರ್ 1 ಮಿಸ್ಟೇಕ್ನ ರಿಪೀಟ್ ಮಾಡಬಾರ್ದು. ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ಅಲ್ಲಾರ ಸೇಮ್ ಟೈಪ್ ಕ್ವಶನ್ ಬರಲಿ, ಮಾಡಲ್ ಕ್ವಶನ್ ಪೇಪರ್ ನಂಬರ್ 3 ಅದು ಯಾವುದೇ ಕ್ವಶನ್ ಪೇಪರ್ ಬಂದರೂ ಸೇಮ್ ಕ್ವಶನ್ ಬಂದರೆ ಮಿಸ್ಟೇಕ್ನ ರಿಪೀಟ್ ಮಾಡ್ಬಾರ್ದು. ಅರ್ಥ ಆಯ್ತಾ? ರೂಲ್ ನಂಬರ್ 1 ಇದನ್ನು ಫಾಲೋ ಮಾಡಿದ್ರೆ 100% ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ಪಾಸ್ ಆಗ್ಬೋದು. ನವೋದಯ, ಸೈನಿಕ್, UPSC, KPSC ಯಾವ್ದು ಬೇಕಾದ್ರೂ ಪಾಸ್ ಮಾಡೋದು. ರೂಲ್ ನಂಬರ್ 1 ಇರೋದೇ ಇದು. ಫಸ್ಟ್ ಮಾಡಲ್ ಪೇಪರ್ ಸಾಲ್ವ್ ಮಾಡಿದ್ದೀರಾ, 7 ಕರೆಕ್ಟಾಗಿ ಆನ್ಸರ್ ಮಾಡಿದ್ರಾ, ತಲೆ ಕೆಡಿಸ್ಕೊಬಿಡಿ. 13 ಮಿಸ್ಟೇಕ್ಸ್ ಆಗಿದೆ. 13 ಮಿಸ್ಟೇಕ್ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ರೀಕಾಲ್ ಮಾಡಿ. ಆಯಿತಾ? ಈ ಥರ ಕ್ವಶನ್ ಬಂದರೆ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್, ಈ ಥರ ರೀಕಾಲ್ ಮಾಡ್ಕೊಂಡು ಇದಾಗಬೇಕು. 2 ದಿನ ತೊಗೊಳ್ಳಿ, 3 ದಿನ ತೊಗೊಳ್ಳಿ, ಬೇಕು ಅಂದರೆ 1 ವೀಕ್ ಟೈಮ್ ತೊಗೊಳ್ಳಿ, ಆದರೆ ಮಿಸ್ಟೇಕ್ ರಿಪೀಟ್ ಮಾಡಬಾರ್ದು. ಇದಾದಮೇಲೆ ಸೆಕೆಂಡ್ ಮಾಡಲ್ ಪೇಪರ್ ಸೇಮ್ ಪ್ರೊಸೀಜರ್. 20 ಕ್ವಶನ್ ತೊಗೊಳ್ಳಿ, ಟೆಸ್ಟ್ ತೊಗೊಳ್ಳಿ. ಆಯಿತಾ? ಎಷ್ಟು ಬರುತ್ತೆ ನೋಡಿ, ನೋಡಾದ್ಮೇಲೆ ಸೊಲ್ಯೂಷನ್ ವೀಡಿಯೋ ನೋಡ್ಕೊಂಡು ಸಾಲ್ವ್ ಮಾಡಿ. ಸೆಕೆಂಡ್ ಕ್ವಶನ್ ಪೇಪರಲ್ಲಿ ಎಷ್ಟು ಮಿಸ್ಟೇಕ್ ಆಗುತ್ತೆ, ನೆಕ್ಸ್ಟ್ 3ನೇ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಬಾರ್ದು. ಇನ್ನೊಂದ್ಸಲ ಹೇಳ್ತೇನೆ ನೋಡಿ, ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ 13 ಮಿಸ್ಟೇಕ್ ಮಾಡಿದರೆ 13 ಮಿಸ್ಟೇಕಿನ ರಿಪೀಟ್ ಮಾಡಲಿಲ್ಲ ಅಂದರೆ ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ಅಲ್ಲಿ ಮೋರ್ ದೆನ್ 15 ಸ್ಕೋರ್ ಮಾಡ್ತಾರೆ ಇವರು. 100% ಗ್ಯಾರಂಟಿ ಕೊಡ್ತೀನಿ. ಆಯಿತಾ? ಮೋರ್ ದೆನ್ 15 ಸ್ಕೋರ್ ಮಾಡ್ತಾರೆ. ಆಯಿತಾ? ಮಾಡಲ್ ಕ್ವಶನ್ ಪೇಪರ್ ನಂಬರ್ 3 ಅಲ್ಲಿ, ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಅಲ್ಲಿ, ಪೇಪರ್ ನಂಬರ್ 1, 2 ಅಲ್ಲಿ ಏನಾರ ಆಗಿರುತ್ತಲ್ಲ ಮಿಸ್ಟೇಕು, ಅದನ್ನು ರಿಪೀಟ್ ಮಾಡಲಿಲ್ಲ, 15ಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾರೆ. ಆಯಿತಾ? ಅದೇ ರೀತಿ ನಿಮ್ಗೆ ಬರುತ್ತೆ. ಔಟ್ ಸ್ಕೋರ್ ಮಾಡೋದು. 20 ಕ್ವಶನ್ಗೆ 20 ಸಾಲ್ವ್ ಮಾಡೋದು. 25 ಕ್ವಶನ್ ಇದೆಯಾ? ಅದಾದಮೇಲೆ ವರ್ಕ್ ಬುಕ್ ನಂಬರ್ 5 ಇದೆ. ಆಯಿತಾ? ಇದರಲ್ಲಿ ಒಂದು 25 ಕ್ವಶನ್ 25 ಮಾಡಲ್ ಪೇಪರ್ ಇದೆ. ಇವೆರಡೂ ಸೇರಿ 50 ಮಾಡಲ್ ಪೇಪರ್ ಇದೆ. ಆಯಿತಾ? ಫಸ್ಟ್ ಬರೀ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡಿ. ಟಫೆಸ್ಟ್ ಅಂದರೆ ಮ್ಯಾಥಮೆಟಿಕ್ಸ್. ಇದನ್ನು ಪ್ರಾಕ್ಟೀಸ್ ಮಾಡಿ. ಜಸ್ಟ್ 50 ಮಾಡಲ್ ಪೇಪರ್ನ ಇನ್ನೂ 5.5 ತಿಂಗಳಿದೆ. ಆಯಿತಾ? 5.5 ತಿಂಗಳಿದೆ. ನೀವು ಟೀಚರ್ ಆಗಿಬಿಡ್ಬೋದು. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಆಯಿತಾ? ಇನ್ನೂ 5.5 ತಿಂಗಳಿದೆ. ನೀವೇನಾರು ಕರೆಕ್ಟಾಗಿ ಏನಾರು ಈ ರೀತಿ ರೀಕಾಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದು, 50 ಮಾಡಲ್ ಪೇಪರ್ ಪ್ರಾಕ್ಟೀಸ್ ಮಾಡಿ ರಿವಿಷನ್ ಮಾಡಿದ್ರೆ 5ನೇ ಕ್ಲಾಸ್ ಓದ್ತಾರೆ ಗೌರ್ಮೆಂಟ್ ಸ್ಕೂಲ್ ಮಗು ಕೈಲಿ, ಪ್ರೈವೇಟ್ ಸ್ಕೂಲ್ ಮಗು, ಬೇರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇದ್ದಾರಲ್ಲ, ಅವ್ರಿಗೆಲ್ಲ ಪಾಠ ಮಾಡಿಸ್ತೀನಿ ಮ್ಯಾಥ್ಸ್. ಇಂಗ್ಲೀಷೆಲ್ಲ ಇಂಪ್ರೂವ್ ಆಗ್ತಾ ಇದೆಯಾ? ಇಂಗ್ಲೀಷೆಲ್ಲ ಓದ್ತಾ ಇದ್ದೀರಾ? ನೋಡಿ, 2 ಲ್ಯಾಂಗ್ವೇಜಲ್ಲಿ ಏನಕ್ಕೆ ಮಾಡಿದ್ದೀನಿ ಅಂದರೆ, ಪ್ರತಿಯೊಂದು ಬುಕ್ಕು 2 ಲ್ಯಾಂಗ್ವೇಜ್, 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಮಾಡಿದ್ದೀನಿ. ಕ್ವಶನ್ನು ಕನ್ನಡ ಮತ್ತು ಇಂಗ್ಲೀಷಲ್ಲಿದೆ. ಈ ಮಕ್ಕಳು ಇಂಗ್ಲೀಷಲ್ಲಿ ಒಂದು ರೌಂಡ್ ಓದಿದ್ರೆ ಮ್ಯಾಥಮೆಟಿಕ್ಸ್ ಇಂಪ್ರೂವ್ ಆಗುತ್ತೆ. ಸ್ಕ್ವೇರು, ಕ್ಯೂಬು, ಪ್ರೈಮ್ ನಂಬರು ಅದೆಲ್ಲ ತಲೆಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಅದೊಂದೇ ಕಾರಣಕ್ಕೆ ಇದು ಮಾಡಿರೋದು. ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಏನಾರು ಗೊತ್ತಾಗಲಿ ಅಂದರೆ, ಅದೇನಾರ ಆ ಸೆಂಟೆನ್ಸ್ ಅರ್ಥ ಆಗಲಿಲ್ಲ, ಕನ್ನಡ ನೋಡಿ ಅರ್ಥ ಮಾಡ್ಕೊಳ್ತಾರೆ. ಆ ರೀತಿ 50 ಮಾಡಲ್ ಪೇಪರ್ನ ಮುಗಿಸಿ. ಆಯಿತಾ? ಅರ್ಥ ಆಯ್ತಪ್ಪ? ಆ ಥರ ಮುಗಿಸಾದ್ಮೇಲೆ ಏನು ಮಾಡಿ ಅಂದರೆ, ಒಂದು 25 ಮಾಡಲ್ ಪೇಪರ್ ರೆಡಿ ಮಾಡ್ತಾ ಇದ್ದೀನಿ. 25 ಮಾಡ್ತೀನಿ. ಕನ್ನಡ ಮತ್ತು ಇಂಗ್ಲೀಷು ಸಪ್ರೇಟ್ ಮಾಡ್ತೀನಿ. ಯಾಕೆಂದರೆ ಟೆಸ್ಟ್ ಹಂಗೆ ಕೊಡೋದು. ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡದಲ್ಲಿ ಇದು ಕೊಡ್ತಾರೆ, ಇದು ಕ್ವಶನ್ ಪೇಪರು. ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ. ಅದಕ್ಕೋಸ್ಕರ ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮ್ ಸಪ್ರೇಟ್ ಮಾಡ್ತೀನಿ ಮಾಡಲ್ ಪೇಪರಲ್ಲಿ. ಸೊ ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷಲ್ಲಿ ಯಾವುದೂ ವರ್ಡ್ ಇರಲ್ಲ, ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕನ್ನಡದಲ್ಲಿ ಯಾವುದೂ ಇರಲ್ಲ. ಯಾಕೆಂದರೆ ಎಕ್ಸಾಮಲ್ಲಿ ಅದೇ ರೀತಿ ಬರುತ್ತೆ. ಸೊ ಏನೇ ಮಕ್ಕಳಿಗೆ ಅರ್ಥ ಮಾಡ್ಕೊಳಂಗಿದ್ರು 50 ಮಾಡಲ್ ಪೇಪರ್ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ 25 ಮಾಡಲ್ ಪೇಪರಲ್ಲಿ 80 ಕ್ವಶನ್ಗೆ ಎಷ್ಟು ಆನ್ಸರ್ ಮಾಡ್ತಾರೆ ಅದೇ ಫೈನಲ್ ಎಕ್ಸಾಮಲ್ಲಿ ಅಷ್ಟೇ ಬರುತ್ತೆ. ಆಯಿತಾ? ಸೊ ಮಿಸ್ಟೇಕ್ಸ್ ಎಲ್ಲ ಇಲ್ಲೇ ಅಪ್ಡೇಟ್ ಮಾಡ್ಕೋಬೇಕು. ಆ ರೀತಿ ಮಾಡಿ. ಬೇರೆ ಏನೇನೋ ಡೌಟ್ ಇದೆಯಾ? ಸೊ ಪ್ರತಿಯೊಬ್ಬರು ಪೇರೆಂಟ್ಗೆ ಇದೇ ಥರ ಹೇಳ್ತಾ ಇರೋದು. ತಗೊಳ್ಳಿ, ಪ್ರತಿಯೊಬ್ಬರು ಪೇರೆಂಟ್ ಸುಮಾರು ಜನ ಫೋನ್ ಮಾಡ್ತಾರೆ, 20 ಚಾಪ್ಟರ್ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನಲ್ಲ. ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ 50 ಮಾಡಲ್ ಪೇಪರ್ನ ಪ್ರತಿದಿನ ಆಲ್ಮೋಸ್ಟ್ ಒಂದಿನ ಸಾಕಾಗುತ್ತೆ. ಒಂದಿನ ಬೇಕಾದಷ್ಟು ಟೆಸ್ಟ್ 20 ಕ್ವಶನ್ ಟೆಸ್ಟ್ ಮಾಡಕ್ಕೆ 1 ಅವರ್ ಏನೋ ತೊಗೊಂಡ್ರಪ್ಪ. 1 ಅವರ್ಗಿಂತ ಕಡಿಮೆ ತೊಗೊಂಡ್ರಿ. ಇನ್ನೋಡಪ್ಪ, ಫಸ್ಟನ್ನು ಆಪ್ಷನ್ನ ಟಿಕ್ ಮಾಡೋಕೆ ಮೊದಲು ಇನ್ನೊಂದ್ಸಲ 4 ಸಲ ಯೋಚನೆ ಮಾಡಬೇಕು, ಆನ್ಸರ್ ಸರಿ ಇದೆ ಅಂತ. ಆನ್ಸರ್ ಸರಿ ಇದೆ ಅಂದರೆ ಆಪ್ಷನ್ನ ಟಿಕ್ ಮಾಡಬೇಕು. ಆಯಿತಾ? ಆ ಥರ ಮಾಡಿ. ಜಸ್ಟ್ 1 ದಿನದಲ್ಲಿ 1 ಮಾಡಲ್ ಪೇಪರ್ನ ಮುಗಿಸ್ಬೋದು. 50 ಮಾಡಲ್ ಪೇಪರ್ ಇದೆ, 50 ದಿನದಲ್ಲಿ ಮುಗಿಸ್ಬೋದು. 60 ದಿನ ಅಂತ ತೊಗೊಳ್ಳಿ. 60 ದಿನದಲ್ಲಿ 50 ಮಾಡಲ್ ಪೇಪರ್ ಮ್ಯಾಥಮೆಟಿಕ್ಸ್ನ ಮುಗಿಸ್ಬೋದು. ಪ್ಯಾರಲಾಗಿ ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆಯಿತಾ? ಇನ್ನೊಂದು ಮೆಂಟಲ್ ಎಬಿಲಿಟಿ 4 PDF ಸೆಂಡ್ ಮಾಡಿದ್ದೀನಿ ಎಲ್ಲರಿಗೂ. ಆಯಿತಾ? ನಿಮಗೂ ಸೆಂಡ್ ಮಾಡಿದ್ದೀನಿ. ಈಗ 12 ಮೆಂಟಲ್ ಎಬಿಲಿಟಿ ಬುಕ್ ಕೊಡ್ತೀನಿ, ಮತ್ತು ಪ್ಯಾಸೇಜ್ ಬುಕ್ ಕೊಡ್ತೀನಿ. ಅದು ಬೆಳಿಗ್ಗೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡಿ. ಆಯಿತಾ? 50 ಮಾಡಲ್ ಪೇಪರು 60 ದಿನದಲ್ಲಿ ಮುಗಿಸಿ, ಪುನಃ 25 ಮಾಡಲ್ ಪೇಪರ್ ಬನ್ನಿ ಸರ್, ಮುಗ್ದಾದ್ಮೇಲೆ ಬನ್ನಿ. 25 ಮಾಡಲ್ ಪೇಪರ್ ಕೊಡ್ತೀನಿ. ಅದನ್ನು ಸೇಮ್ ಅಲ್ಲೇ ಬೇಕು ಅಂದರೆ
ಶನಿವಾರ ಹೊತ್ತು ಬನ್ನಿ ಬೇಕಾದ್ರೆ ನಾನು ಒಂದ್ಸಲ ಟೆಸ್ಟ್ ಕೊಡ್ತೀನಿ. ಈ ತರ ಇವತ್ತು ಮಾಡಿದ್ರಲ್ಲ ಆ ತರ ಒಂದು ಸಲ ಟೆಸ್ಟ್ ಕೊಡ್ತೀನಿ, ಮನೇಲಿ ರಿಪೀಟ್ ಮಾಡಿ. ಹಂಗನ್ಬಿಟ್ಟು ನೀವೆಲ್ಲ ಬಂದ್ಗಿನ್ಬಿಟ್ಟಿರ ಆಮೇಲೆ ಸುಮಾರು ಬೇರೆಯವ್ರು ಇವ್ರು ಜಸ್ಟ್ ಮಾಡೆಲ್ ಆಗಿ ಒಂದು ಸ್ಟೂಡೆಂಟ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಆಯ್ತಾ. ಒಬ್ರು ಸ್ಟೂಡೆಂಟ್ ತಗೊಂಡು ಯಾವ ರೀತಿ ಆಫ್ಲೈನ್ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಮಾಡೆಲ್ ಪೇಪರ್ ಮಾಡಬೇಕು ಅಂದ್ಬಿಟ್ಟು ಒಂದು ಸ್ಟೂಡೆಂಟ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ದಯವಿಟ್ಟು ಬೇರೆ ಯಾರು ಪೇರೆಂಟ್ ವಿಸಿಟ್ ಮಾಡ್ಬೇಡಿ. ಇಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ. ನನಗೆ ಒಂದು ತಿಂಗಳಾಯ್ತು ನೀವು ಆನ್ಲೈನಲ್ಲಿ ನಾನು ಪಾಠ ಮಾಡಿದ್ದು ನೋಡಿದ್ದೀರಾ ನೀವು? ಒಂದು ತಿಂಗಳಾಯ್ತು ಸರ್ ನಾನು ಪಾಠನೇ ಮಾಡಿಲ್ಲ. ನನಗೆ ಫೋನ್ ಕಾಲ್ಗೆ ರಿಪ್ಲೈ ಮಾಡೋದೇ ಆಗೋಗಿದೆ, ಮೆಸೇಜು ರಿಪ್ಲೈ ಮಾಡೋದೇ ಆಗಿದೆ. ಮತ್ತೆ ಪೇರೆಂಟ್ಸ್ ಸುಮಾರು ಜನ ಬರ್ತಾ ಇರ್ತಾರೆ. ಸಾಯಿಬಾಬನ್ ದೇವಸ್ಥಾನಕ್ಕೆ ಬರ್ತಾರಲ್ಲ ಹಂಗೆ ಹಸ್ಬೆಂಡು ವೈಫು ಮಗು ಎಲ್ಲ ಕರ್ಕೊಂಡು ಬರ್ತಾ ಇರ್ತಾರೆ. ಏನೋ ನಾನೇನೋ ಸಾಯಿಬಾಬಾ ಏನೋ ವಿಭೂತಿ ಹಾಕಿದ ತಕ್ಷಣ ಮಗು ಏನೋ ಇದಾಗ್ಬಿಡ್ತಾರೆ ಅಂತ. ಸೊ ಅದೇನು ಆಗಲ್ಲ. ಸುಮ್ಮನೆ ನಾನು ಟೈಮ್ ವೇಸ್ಟ್ ಆಗ್ತಾ ಇದೆ. ನಾನು ಇನ್ನೂ ಸೈನಿಕ್ ಸ್ಕೂಲು ಏನದು ಇದು ಮಾಡಬೇಕಿತ್ತು, ಯಾವುದು ಜನರಲ್ ನಾಲೆಜ್ ಮತ್ತು ಲ್ಯಾಂಗ್ವೇಜ್ ಮಾಡಬೇಕಿತ್ತು. ನಾನು ಇಷ್ಟೊತ್ತಿಗೆ ಒಂದು 50% ಸಿಲೆಬಸ್ ಮುಗ್ದೋಗೋದು. ಸೊ ಈಗ ಇದಾಗ್ಬಿಟ್ಟಿದೆ, ಬರೀ ಲೆಬೋರಿಯಸ್ ನಾನ್ ಟೆಕ್ನಿಕಲ್ ವರ್ಕ್ ಮಾಡ್ತಾ ಕೂತಿದ್ದೀನಿ ಲಾಸ್ಟ್ ಒಂದು ತಿಂಗಳಿಂದ. ಅದರಿಂದ ದಯವಿಟ್ಟು ಯಾರು ಪೇರೆಂಟ್ಸ್ ಬರೋಕ್ಕೆ ಹೋಗ್ಬೇಡಿ, ಇವ್ರೊಬ್ಬರೇ ಸಾಕು ಪೇರೆಂಟ್ಸ್. ಈ ಮಗು ಮುಖಾಂತರ ನಿಮ್ಗೆ ಯಾವ ರೀತಿ ಪಾಠ ಮಾಡಬೇಕು, ಯಾವ ರೀತಿ ಮಾಡೆಲ್ ಪೇಪರ್ ಸಾಲ್ವ್ ಮಾಡಬೇಕು, ಯಾವ ರೀತಿ ರೆಡಿ ಆಗಬೇಕು ಅಂದ್ಬಿಟ್ಟು ಈ ಮಗು ಎಕ್ಸಾಂಪಲ್ ತೊಗೊಂಡು ನಾನು ಇದು ಮಾಡ್ಕೊಡ್ತೀನಿ ಆಯಿತಾ. ವಿಡಿಯೋದಲ್ಲಿ ಹೇಳ್ತೀನಿ, ಜಸ್ಟ್ ಫಾಲೋ ಮಾಡಿ ಅಷ್ಟೇ ಆಯಿತಾ. ಇಂಪಾರ್ಟೆಂಟ್ ಇದ್ದರೆ ವಾಯ್ಸ್ ಮೆಸೇಜ್ ಕಳಿಸಿ, ಫೋನ್ ಮಾಡೋಕ್ಕೆ ಹೋಗ್ಬೇಡಿ, ವಾಯ್ಸ್ ಮೆಸೇಜ್ ಕಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಬೇರೆ ಇನ್ನೇನಾದ್ರು ಇದೆ ಸರ್ ಹೇಳೋದಿದೆಯಾ? ಏನು ಅನಿಸ್ತು ನಿಮಗೆ? ಈಗ ಆನ್ಲೈನ್ ಬಂದಿದ್ರೆ ಒಳ್ಳೇದಾಗ್ತದೆ. ಇನ್ನು ಹತ್ರ ಇಟ್ಕೊಳ್ಳಿ ಮೈಕ್. ಆನ್ಲೈನ್ ಅಂದ್ರೆ ಅಲ್ಲ, ಆನ್ಲೈನ್ ಬಂದು ಅಲ್ಲ, ಇಲ್ಲೇ ನನ್ನ ಹತ್ರ ರೆಗ್ಯುಲರ್ ಆಗಿ ಏನಾರ ಟ್ಯೂಷನ್ ಕಳ್ಸಿರೋ ಅನುಕೂಲ ಆಗ್ತಾ ಇತ್ತಾ? ಈಗ ಮನೇಲೆ ಕೂತ್ಕೊಂಡು ಪಾಠ ಕೇಳಿದ್ರೆ ಅನುಕೂಲ ಆಗ್ತಾ ಇತ್ತಾ? ಇಲ್ಲ ಸರ್, ಇವ್ರು ಟೈಮು ನಮ್ಗೆ ಉಳಿತದೆ, ಇವ್ರಿಗೂ ಉಳಿತದೆ, ಸ್ಟ್ರೆಸ್ ಅನ್ನೋದು ಕಮ್ಮಿ ಆಯ್ತದೆ, ಆಯಾಸ ಅನ್ನೋದು ಹೋಗಿ ಬರೋದು. ಆಮೇಲೆ ಕುಂತ್ಕೊಂಡು ಒಂದು ಒಳ್ಳೆ ವಾತಾವರಣದಲ್ಲಿ ಕುಂತ್ಕೊಂಡು ಕಲಿಬೋದು. ಯಾಕೆಂದ್ರೆ ಸರಳವಾಗಿ ಹೇಳ್ಕೊಟ್ಟವ್ರೆ. ಎಲ್ಲರೂ ಮನೇಲೂ ಎಸ್ ಎಲ್ ಸಿ ಗಂಟು ಓದೇ ಇರ್ತೀರಿ. ಎಸ್ ಎಲ್ ಸಿ ವರ್ಗನ ಕ್ವಶನ್ಗಳೇ ಆದಷ್ಟು ಕೊಡ್ತಾ ಇರೋದು. ನೀವೇ ಒಂಚೂರು ತಿಳುವಳಿಕೆ, ತಂದೆ ತಾಯಿಗಳು ತಿಳುವಳಿಕೆ ಕೊಟ್ರೆ ಏನು ಟ್ಯೂಷನ್ ಕೊಡೋ ಅವಶ್ಯಕತೆ ಇಲ್ಲ. ಒಂದು 5ರಿಂದ 10 ನಿಮಿಷ ಆ ವಿಡಿಯೋ ಆನ್ ಮಾಡ್ಕೊಂಡು ಕೊಟ್ಟು ಅದಕ್ಕೊಂದು ಮಗುಗೆ ಒಂದು ಒಳ್ಳೆ ವಾತಾವರಣ ಓದೋ ಸಿಚುವೇಶನ್ನ ನೀವು ಕಲ್ಪಿಸ್ಕೊಟ್ರೆ ಮಗು ಖಂಡಿತವಾಗೂ ಓದ್ತವೆ ಅನ್ನೋದು ಒಂದು ಒಳ್ಳೆ ವಾತಾವರಣವನ್ನು ಒದಗಿಸ್ಕೊಡ್ಬೇಕು ಅಷ್ಟೇ. ಒಳ್ಳೆ ವಾತಾವರಣ ಒಂದು ರೂಮ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲೋ ಟಿವಿಲೋ ಅಥವಾ ಒಂದು ಟ್ಯಾಬ್ ಅಲ್ಲೋ ಮೊಬೈಲ್ ಅಲ್ಲಿ ಆನ್ ಮಾಡ್ಕೊಡ್ಬೇಕು. ಮಕ್ಕಳಿಗೆ ಜಸ್ಟ್ ಮಾನಿಟರ್ ಮಾಡ್ಬೇಕು ಅಷ್ಟೇ. ಅಷ್ಟು ಮಾಡಿದ್ರೆ ಇವ್ರು ಹೇಳ್ದಂಗೆ ಇಲ್ಲಿ ತನಕ ಕೋಚಿಂಗ್ ಬರೋ ಅವಶ್ಯಕತೆ ಇಲ್ಲ. ಈ ಬಿಲ್ಡಿಂಗ್ ಇದೆಯಲ್ಲ ಕೋಚಿಂಗ್ ಸೆಂಟರ್ ಬಿಲ್ಡಿಂಗ್, ಅಕ್ಕಪಕ್ಕದವರು ಬರೋ ಅವಶ್ಯಕತೆ ಇಲ್ಲ. ಈಗ ನಾನು ಏನು ಅಂತ ಏನು ಮಗುಗೆ ಹೇಳ್ಕೊಡ್ತಾ ಇಲ್ಲ, ಏನು ಹೇಳ್ಕೊಡ್ತಾರೆ ತಂದೆ ತಾಯಿ ಅಂತ ತಿಳ್ಕೊಂಡಿದ್ರೆ ಅಷ್ಟೇನೆ. ನಾನು ಕೂಡ ಓದ್ಕೋವ ಅಷ್ಟೇನೆ ಹೇಳ್ತಾ ಇರೋದು. ವಿಡಿಯೋ ಹಾಕೊಟ್ಬಿಟ್ಟು ಓದ್ಕೋ ಈ ಚಾಪ್ಟರ್ ಮಾಡ್ಕೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀನು ಜಾಸ್ತಿ ಏನು ಹೇಳ್ತಾ ಇದ್ದಲ್ಲ ಮಗಿಗೆ. ಬೈಯೋದಲ್ಲಿ ಹೊಡೆಯೋದೆಲ್ಲ ಏನ್ ಮಾಡಕ್ ಹೋಯ್ತಲ್ಲ ನಾವು. ಹೇಳಿದ್ರೆ ಅರ್ಥ ಆಯ್ತಾ? ಅವ್ರೇನು ಹೇಳ್ಕೊಡ್ತಾ ಇಲ್ಲ, ಜಸ್ಟ್ ಮೊಬೈಲ್ ಆನ್ ಮಾಡ್ಕೊಂಡು ಓದ್ಕಪ್ಪ ಅಂತ ಹೇಳ್ತಾ ಇದಾರೆ ಅಷ್ಟೇ. ಅವ್ರೇನ್ ಸಪ್ರೇಟ್ ಆಗಿ ಏನು ಹೇಳ್ಕೊಡ್ತಾರೆ, ವಿಡಿಯೋ ನೋಡ್ಕೊಂಡೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಷ್ಟೇನೆ. ನಾನು ಹೇಳ್ಕೊಡ್ತಾ ಇರೋದು ಒಂದ್ ಸ್ವಲ್ಪ ಇದಾದವ. ಇವತ್ತು ಬಂದ ಕ್ವಶನ್ಗಳು ಗೊತ್ತಿಲ್ದೇ ಇರೋ ಒಂದು 4-5 ಗೊತ್ತಿರ್ಲಿಲ್ಲ ಚಾಪ್ಟರ್ ಒಳಗೆ, ಅವನ್ನ ಕರಪ್ಷನ್ ಮಾಡ್ಕೊಟ್ರು. ಓಕೆ, ಒಂದು 4 ಕ್ವಶನ್ ಗೊತ್ತಾಗ್ಲಿಲ್ಲ, ಅದನ್ನ ಹೇಳಿಸ್ಕೊಂಡಿದ್ದಾರೆ ಅಷ್ಟೇ. ಓಕೆ ಸರಿ, ಇವ್ರು ಕೊಡಿ. ಏನ್ ಅನಿಸ್ತಪ್ಪ ಆನ್ಲೈನ್ ಟೀಚಿಂಗ್? ಬಾಯ್ ಹತ್ರ ಇಟ್ಕೊಳ್ಳಿ. ಏನ್ ಅನಿಸ್ತು ಆನ್ಲೈನ್ ಟೀಚಿಂಗ್ ಏನಂತ ಅನಿಸ್ತು? ಈಗ ನೋಡಿದ್ರಲ್ವಾ, 1 ಅವರ್ ಕೂತಿರ್ಲಿಲ್ಲ, ಎಲ್ಲ ಪಾಠ ಮಾಡ್ತಾರೆ, ಎಲ್ಲರೂ ಬೈಕೊಂಡು ಎಲ್ಲ ಮಕ್ಳಿಗೂ ಒಂದಿಬ್ರಿಗೂ ಹೊಡೆದ್ಬಿಟ್ಟು ಪಾಠ ಮಾಡ್ತಾ ಇದ್ದಲ್ಲ. ಏನ್ ಅನ್ನಿಸ್ತು ಈಗ ಆಫ್ಲೈನ್ ಟೀಚಿಂಗ್ ನೋಡಿದಿರ, ಬೇರೆ ಮಕ್ಳು ಪಾಠ ಮಾಡೋದು? ನೀವು ಆನ್ಲೈನ್ ಆಲ್ರೆಡಿ ಸಿಲೆಬಸ್ ಮುಗಿಸಿದ್ದೀರಾ ಆಯ್ತಾ. ಏನ್ ಅನ್ನಿಸ್ತು ನಿಮ್ಗೆ? ಆನ್ಲೈನ್ ಅಲ್ಲಿ ಮನೇಲೆ ಕುತ್ಕೋಬಹುದು, ಅಲ್ಲಿಂದ ಇಲ್ಲಿವರೆಗೆ ಬರ್ಬೋದು. ನಾನು ಅಲ್ಲೇ ಕುತ್ಕೊಂಡು ಕಲಿತಿದ್ದೀನಿ, ಇನ್ನೂ ಚೆನ್ನಾಗ್ ಅನಿಸ್ತೈತೆ. ಆಮೇಲೆ ಅಲ್ಲೂ ಸ್ಕೂಲ್ಗೂ ಹೋಗ್ಬೇಕು, ಇಲ್ಲಿವರೆಗೂ ಬರ್ಬೇಕು. ಅದಕ್ಕೆ ಆನ್ಲೈನು ಚೆನ್ನಾಗೈತೆ ಅಂತ. ಆನ್ಲೈನ್ ಕೋಚಿಂಗ್ ಬೆಸ್ಟ್ ಅಂತೀರಾ? ಸರ್. ಓಕೆ, ಅಲ್ಲಿ ಹೇಳೋದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ. ಏನು ಡೌಟ್ ಬರಲ್ವಾ? ಇಲ್ಲ, ಏನು ಡೌಟ್ ಬರಲ್ಲ. ಸುಮಾರು ಪೇರೆಂಟ್ ಕೇಳ್ತಾ ಇರ್ತಾರೆ ಆನ್ಲೈನ್ ಡೌಟ್ ಬಂದ್ರೆ ಏನ್ ಮಾಡೋದು ಅಂತ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ನೀವೇನು ಆನ್ಲೈನ್ ಪಾಠ ನೋಡ್ಕೊಳ್ಳಿ ಅಂತ ಹೇಳ್ತೀರಾ, ಆನ್ಲೈನ್ ಬಂದ್ರೆ ಡೌಟ್ ಬಂದ್ರೆ ಏನದು ಹೆಂಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಆನ್ಲೈನ್ ಪಾಠದಲ್ಲಿ ಏನಾದ್ರು ಡೌಟ್ ಬರ್ತಾ ಇದೆಯಾ? ಇಲ್ಲ, ಒಂದ್ ಚಾಪ್ಟರ್ ಅಲ್ಲಿ ಒಂದ್ ಈಸಿ ಲೆಕ್ಕ ಇತ್ತು, ಅದು ಒಂದ್ ಸ್ಕಿಪ್ ಆಗಿತ್ತು ಅಷ್ಟೇ. ಅದು ತುಂಬಾ ಈಸಿ ಇತ್ತು. ಯಾವ್ದೋ ಒಂದು ಈಸಿ ಲೆಕ್ಕ, ಒಂದು ಲೆಕ್ಕ ಆಯ್ತು ಸ್ಕಿಪ್ ಆಗಿತ್ತು, ಅದೊಂದು ಡೌಟ್ ಬಂದಿದೆ. ಅದು ಬಿಟ್ಟು ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ. ಕೇಳ್ಬೋದು ಆನ್ಲೈನ್ ಅಲ್ಲಿ. ನೋಡಿ, ಗೌರ್ಮೆಂಟ್ ಸ್ಕೂಲ್ ಮಗು, ಮಂಡ್ಯ ಸಿಟಿ ಅಲ್ಲ, ಮಂಡ್ಯ ಸಿಟಿ ಅಂದ್ರೆ ಆಲ್ಮೋಸ್ಟ್ ಪ್ರೊಫೆಷನಲ್ ಇರ್ತಾರೆ ಸಾಮಾನ್ಯವಾಗಿ. ಯಾವುದೋ ಒಂದು ಡಿಸ್ಟಿಕ್ ಅಂದ್ರೆ ಸಿಟಿ ಸೆಂಟರ್ ಅಂದ್ರೆ ಪ್ರೊಫೆಷನಲ್ ಇರ್ತಾರೆ, ಪೇರೆಂಟ್ಸ್ ಎಲ್ಲ ಓದಿರ್ತಾರೆ, ಒಳ್ಳೊಳ್ಳೆ ಸ್ಕೂಲ್ಗೆ ಹೋಗಿರ್ತಾರೆ. ಸೊ ಅಂತ ಪೇರೆಂಟ್ ಮಕ್ಳೇನಾರ, ಅಂತ ಪೇರೆಂಟು ಅಥವಾ ಅಂತ ಪೇರೆಂಟ್ ಮಗುನೇನ ಇಂಟರ್ವ್ಯೂ ಮಾಡಿದ್ರೆ ಅದು ಬೇರೆ ವಿಷಯ, ಅದು ಬೇರೆ ಥರ. ಇವ್ರು ಹೋಗ್ತಾ ಇರೋದು ಮಂಡ್ಯದಿಂದ ಒಂದು
55 ಕಿಲೋಮೀಟರ್ ಒಂದು ಪಾಂಡುಪುರ ಅಂತ ತಾಲೂಕಿದೆ. ತಾಲೂಕಿಂದ ಚಿನಕುರಳಿ ಹೋಬಳಿನ ಅದು, ಆ ಚಿನಕುರಳಿ ಹೋಬಳಿ, ಆ ಹೋಬಳಿಯಿಂದ ಇನ್ನೊಂದು 6-7 ಕಿಲೋಮೀಟರ್ ದೂರದಲ್ಲಿದೆ. ಒಂದು ರೀತಿ ಆಫ್ರಿಕಕ್ಕೆ ಹೋದಾಗ ಅನ್ಸುತ್ತೆ. ನೀವು ಅಷ್ಟು ದೂರ ಏನಾರ ಹೋದ್ರೆ ಆಫ್ರಿಕಕ್ಕೆ ಹೋದಾಗ ಅನ್ಸುತ್ತೆ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಇವತ್ತಿನ ಪರಿಸ್ಥಿತಿ ಆಲ್ಮೋಸ್ಟ್ ಎಲ್ಲಾ ಪೇರೆಂಟ್ಗೂ ಗೊತ್ತಿದೆ ಯಾವ ರೀತಿ ಇದೆ ಗೌರ್ಮೆಂಟ್ ಸ್ಕೂಲ್ ಅಂತ. ಅಂಥದ್ದಲ್ಲಿ ಗೌರ್ಮೆಂಟ್ ಸ್ಕೂಲ್ ಹುಡುಗಿ ಅಭಿಪ್ರಾಯ ಹೇಳ್ತಾ ಇರೋದು, ಆಯ್ತಾ. ಆ ಹುಡುಗಿ ಅದು ಏನು ಸುಮ್ಮನೆ ಫಸ್ಟ್ ಟೈಮ್ ಏನೋ ಬಂದ್ಬಿಟ್ಟು ಏನೋ ರಿಲೇಷನ್ ಅಂತ ಆ ಥರ ಅಲ್ಲ. ಫಸ್ಟ್ ಟೈಮ್ ಬಂದ್ಬಿಟ್ಟು ಏನೋ ಹೇಳ್ತಾ ಇದ್ದಾರೆ ಅಂತಲ್ಲ. 3 ಮಂತ್ಸಲ್ಲಿ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡ್ಬಿಟ್ಟು ಅವರೇ ಒಪಿನಿಯನ್ ಹೇಳ್ತಾ ಇದ್ದಾರೆ. ಬೇರೆ ಮಕ್ಳಿಗೆಲ್ಲ ಏನು ಹೇಳ್ತೀರಾ? ನವೋದಯ ಈಗ ಎಲ್ಲ ಮಕ್ಕಳು ರಾಜ್ಯದಲ್ಲಿ 8.5 ಲಕ್ಷ ಮಕ್ಕಳಿದ್ರೆ 8.5 ಲಕ್ಷ ಮಕ್ಕಳು ಎಕ್ಸಾಮ್ ಬರೆದ್ರೆ ನವೋದಯ ಪಾಸ್ ಆಗ್ಲಿಲ್ಲ ಅಂದ್ರೆ ಮ್ಯಾಥ್ಸ್ ಇಂಪ್ರೂವ್ ಆಗುತ್ತಾ? ಆಗುತ್ತೆ. ಮ್ಯಾಥ್ಸ್ ಎಲ್ಲ ಇಂಪ್ರೂವ್ ಆಗುತ್ತಾ? ಮತ್ತೆ ಬೇರೆ ಏನು ಅನುಕೂಲ ಆಗುತ್ತೆ? ಇನ್ನೊಂದು ಗ್ರೂಪ್ ಅಲ್ಲಿ ಜಾಸ್ತಿ ಜನ ಇದ್ರು, ಇನ್ನೊಂದು ಕೋಚಿಂಗ್ ಅಲ್ಲೂ ಇನ್ನೂ ಜಾಸ್ತಿ ಮಕ್ಳು ಇರ್ತಾರೆ, ಇಷ್ಟೆಲ್ಲ ಬರೀತಾರೆ. ಅಷ್ಟರಲ್ಲಿ ಪಾಸ್ ಆಗತ್ತೆ 80 ಜನ. ನಾವು ಇನ್ನೂ ಚೆನ್ನಾಗಿ ಬರಿಬೇಕು, ಟ್ರೈ ಮಾಡಬೇಕು ಅನ್ನೋದು ಒಂದು. ಅಂದ್ರೆ ಹೇಳ್ತಾ ಇರೋದು ಕೋಚಿಂಗ್ ಸೆಂಟರ್ ಬಂದ್ರೆ ಮಕ್ಕಳು ಜಾಸ್ತಿ ಇರ್ತಾರೆ. ಅಲ್ಲಾದ್ರೆ ಒಬ್ಬರೇ ಟೀಚರು ಒಬ್ಬರೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಡಿಸ್ಟ್ರಾಕ್ಷನ್ ಇರಲ್ಲ ಅಂತ. ಆಯ್ತಾ? ಬೇರೆ ಏನಾರು ಹೇಳೋದಿದ್ಯಾ? ಈಸಿ ಅನಿಸ್ತಾ ಇದೆಯಾ? ಏನೇನು ಇಂಪ್ರೂವ್ ಆಗುತ್ತೆ ಹೇಳಿ ನನಗೆ. ಈಗ 3 ತಿಂಗಳಲ್ಲಿ ಮೊದಲು 3 ತಿಂಗಳು ಮುಂಚೆ ಯಾವ ರೀತಿ ಇದ್ರಿ ನೀವು, 3 ತಿಂಗಳಾದ್ಮೇಲೆ ಏನಾರು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನಿಮಗೆ ಓದೋದ್ರಲ್ಲಿ, ಮ್ಯಾಥ್ಸ್ ಮಾಡೋದ್ರಲ್ಲಿ? ಹೇಳಿ, ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ? 3 ತಿಂಗಳು ಮುಂಚೆ ಏನ್ ಕಷ್ಟ ಅನಿಸ್ತಾ ಇತ್ತು, 3 ತಿಂಗಳಾದ್ಮೇಲೆ ಏನ್ ಈಸಿ ಅನಿಸ್ತಾ ಇತ್ತು ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ. 3 ತಿಂಗಳ ಹಿಂದೆ ಅಂದ್ರೆ ಬರೀ ಅಂದ್ರೆ ಅವಾಗ ಏನು ಮಾಡ್ತಿರ್ಲಿಲ್ಲ ಮೊದ್ಲು. ಆಮೇಲೆ ವರ್ಕ್ ಮಾಡೋದು, ಯಾವ್ಯಾವ ತರ ಎಲ್ಲ ಮಾಡ್ಬೇಕು. ಆಮೇಲೆ ಮೊದ್ಲು ಸ್ಕೂಲ್ ಹೋಮ್ವರ್ಕ್ ನ ಆಮೇಲೆ ಬರ್ಕೊಳ್ಳೋದು, ಆಗ ಈಗ ಅಂತ ಅಂತಿದ್ದೆ. ಇವಾಗ ಹಂಗಲ್ಲ, ಒಂದೊಂದಕ್ಕೆ ಒಂದೊಂದ್ ತರ, ಇಷ್ಟ್ರೊಳಗೆ ಇದ್ ಮುಗಿಬೇಕು, ಇಷ್ಟ್ರೊಳಗೆ ಇದ್ ಮುಗಿಬೇಕು ಅಂತ ಒಂದು ಟೈಮ್ ಟೇಬಲ್ ಅಂತರ ಇದ್ ಬಂದಿದೆ ನಂಗೆ. ಡಿಸಿಪ್ಲಿನ್ ಆಗಿದೆ. ಇದು ಓದೋದ್ರಲ್ಲಿ ಕನ್ನಡ ಮತ್ತೆ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಎಲ್ಲ ಯಾವ ರೀತಿ ಇಂಪ್ರೂವ್ ಆಗಿದೆಯಾ ಇಲ್ಲ ಮೊದಲಿದ್ದಂಗೆ ಇದೆಯಾ? ಇಲ್ಲ, ಮಾಡ್ತಿದ್ದೀನಿ ಬೆಳಗ್ಗೆ ಸಂಜೆ. ಇವಾಗ 1-2 ದಿನದಿಂದ ಬರೀ ಅದನ್ನೇ ಮಾಡ್ತಿದ್ದೆ. ಆಮೇಲೆ ಇವತ್ತು ಇಲ್ಲಿಗೆ ಬಂದೆ. ಓಕೆ. ಸ್ಕೂಲ್ ಮ್ಯಾಥ್ಸ್ ಅಲ್ಲಿ ಏನೋ ಡೌಟ್ ಬರ್ತಾಯ್ತಾ? ಅಲ್ಲಿನ ಸ್ಕೂಲ್ ಪಾಠ ಮಾಡ್ಬೇಕಾದ್ರೆ ಇಲ್ಲ, ಮ್ಯಾಮ್ ಮಾಡಕ್ ಮೊದಲೇ ಮಾಡ್ತಾ ಇದ್ದೀರಾ, ಮ್ಯಾಮ್ ಮಾಡಾದ್ಮೇಲೆ ಬರ್ಕೋತಾ ಇದ್ದೀರಾ? ಏನಾದ್ರು ಲೆಕ್ಕ ಕೊಟ್ರೆ? ಲೆಕ್ಕ ಅಂದ್ರೆ ಅಷ್ಟೊಂದೇನಿಲ್ಲ, ನೋಟ್ಸ್ಗಳಲ್ಲಿ. ಅಲ್ಲ, ಮ್ಯಾಥ್ಸ್ ಬೋರ್ಡ್ ಮೇಲೆ ಲೆಕ್ಕ ಬರೀತಾರಲ್ಲ, ಅದ ಮಾಡೋ ಅವ್ರಿಗಿಂತ ಸ್ಕೂಲಲ್ಲಿ ಮುಂದೆ ಮಾಡ್ತಾ ಇದೀಯಾ ಇಲ್ಲ ಲೇಟ್ ಮಾಡ್ತಾ ಇದೀಯ ಅಂತ? ಇನ್ನು ಅಷ್ಟು ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಶುರು ಮಾಡಿಲ್ಲ ಮ್ಯಾಥ್ಸ್. ಮೊದಲನೇ ಪಾಠ ಈಸಿ ಇತ್ತು, ಓದ್ನ ಸಂಖ್ಯೆಗಳು ಅದು ಈಸಿ ಇತ್ತು. ಇವಾಗ ಕೋನಗಳು ಪಾಠ ಶುರುವಾಗಿದೆ. ಅಲ್ಲಿ ಈಗ ಸೆಕೆಂಡ್ ಚಾಪ್ಟರ್ ಮಾಡಿದ್ದಾರೆ, 20 ಚಾಪ್ಟರ್ ಮುಗಿಸಿದ್ದಾರೆ. ಓಕೆ. ಓವರ್ ಆಲ್ ಈಸಿ ಅಂತ ಅನಿಸ್ತಾ ಇದೆಯಾ ಮ್ಯಾಥ್ಸ್ ಎಲ್ಲ? ಈಸಿ. ಓಕೆ, ಸರಿ. ನೋಡಿ, ಮೆಚುರಿಟಿ ಲೆವೆಲ್. ಈ ಹುಡುಗಿ ಲಾಸ್ಟ್ ವಿಡಿಯೋ ನೋಡಿ, 3 ಮಂತ್ಸ್ ಇಂದ ಒಂದು ವಿಡಿಯೋ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ. ಆಗ ಈ ಹುಡುಗಿ ಪರ್ಸನಾಲಿಟಿ ಯಾವ ರೀತಿ ಅಂದ್ಬಿಟ್ಟು 3 ಮಂತ್ಸ್ ಏನು ನಮ್ಮ ಫಿಸಿಕಲ್ ಕೋಚಿಂಗ್ ಏನು ಬಂದಿಲ್ಲ, ಅಲ್ಲೇ ಕೂತ್ಕೊಂಡು ಯಾವ ರೀತಿ ಪರ್ಸನಾಲಿಟಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಆ ವಿಡಿಯೋ ಈ ವಿಡಿಯೋ ಜಸ್ಟ್ ಇಂಟ್ರಾಕ್ಷನ್ಲೇ ಗೊತ್ತಾಗುತ್ತೆ ನಿಮಗೆ. ಪರ್ಸನಾಲಿಟಿ ಚೇಂಜ್ ಆಗುತ್ತೆ, ಮಕ್ಕಳದು ಪರ್ಸನಾಲಿಟಿ ಚೇಂಜ್ ಆಗುತ್ತೆ. ಮತ್ತೆ ಡಿಸಿಪ್ಲಿನ್ ಆಗಿದ್ರೆ ಅವರೇ, ಸೆಲ್ಫ್ ಡಿಸಿಪ್ಲಿನ್. ಅದು ನನಗೆ ಆಶ್ಚರ್ಯ ಅನಿಸ್ತಾ ಇದೆ. ನಾನೆಲ್ಲೋ ಇದ್ದೀನಿ, ಈ ಹುಡುಗಿ ಎಲ್ಲೋ ಇದೆ. ಯಾವ ರೀತಿ ಈ ಥರ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ಅಂದ್ಬಿಟ್ಟು ನನಗೇನು ಅರ್ಥ ಆಗಲಿಲ್ಲ. ಯಾವ ರೀತಿ ಇಂಪ್ರೂವ್ ಆಗ್ತಾ ಇದೆ? ಯಾರೋ ಹೇಳ್ತಾ ಇದ್ರಾ ಇಷ್ಟೊಂದು ಸ್ವಲ್ಪ ಡಿಸಿಪ್ಲಿನ್ ಆಗಿ ಇದು ಮಾಡ್ತಾ ಇದ್ರಲ್ಲ, ಓದೋದು ಗಿದ್ದೋದು ಎಲ್ಲ ಮಾಡ್ತಾ ಇದ್ದೀರಲ್ಲ? ಅಷ್ಟೊಂದು ಡಿಸಿಪ್ಲಿನ್ ಅಂತಲ್ಲ. ಹೋಮ್ ವರ್ಕ್ ಅಂದ್ರೆ ಇವಾಗ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಮೊದ್ಲು ಚೂರಿದ್ದನ್ನ ಅವಾಗ ಬರ್ತಿದ್ದೆ, ಇನ್ನು ಅವಾಗ ಏನು ಅರ್ಥ ಆಗಿರ್ಲಿಲ್ಲ. ಇವಾಗ ಹಂಗಲ್ಲ, ಬೆಳಗ್ಗೆ ಎದ್ರೆ ಈ ಲೆಕ್ಕಗಳು ಮ್ಯಾಥ್ಸು ಇವನ್ ಮಾಡ್ತೀನಿ. ಇವಾಗ ಅಷ್ಟು ಬೆಳಗ್ಗೆ ಎದ್ದು ವರ್ಕ್ ಬರೆಯಕ್ಕಾಗಲ್ಲ. ಓಕೆ. ನವೋದಯ ಕ್ವಾಲಿಫೈ ಆಗ್ಬಿಟ್ಟು ಸ್ವೀಟ್ ತಗೊಂಡು ಬರಬೇಕು. ಎಲ್ಲರೂ ಅಷ್ಟೇ, ದಯವಿಟ್ಟು ಮೊದಲೇ ಬರಕ್ಕೆ ಹೋಗ್ಬೇಡಿ. ನವೋದಯ ಕ್ವಾಲಿಫೈ ಮಾಡ್ಕೊಂಡು ರಿಸಲ್ಟ್ ಬಂದಾದ್ಮೇಲೆ ಎಲ್ಲ ಸ್ವೀಟ್ ಬಾಕ್ಸ್ ತೊಗೊಂಡು ಬನ್ನಿ. ಅಲ್ಲಿ ತನಕ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಏನೇ ಡೌಟ್ ಇದ್ರು ಮೆಸೇಜ್ ಮಾಡಿ ರಿಪ್ಲೈ ಮಾಡಿ. ಸರಿನಾ ಸರ್? ಸರಿ, ಕ್ಲೋಸ್ ಮಾಡೋಣ. ಆಯ್ತು. ಥ್ಯಾಂಕ್ ಯು.